ಹೇಗಿದ್ದೀರಾ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಯಾವ್ದು ಮಿರರ್ಲೆಸ್ ಕ್ಯಾಮ್ರಾ ಒಳ್ಳೇದನ್ನೋದನ್ನ ಹೇಳ್ತೀನಿ. ಈ ಒಂದು 80,000 ರಿಂದ 85,000 ರೂಪಾಯಿ ಒಳಗಡೆ, ಯಾಕಂದ್ರೆ 85,000 ಮೇಲೆ ಹೋದ್ರೆ ಸ್ವಲ್ಪ ಕೆಲವು ವೇರಿಯೇಷನ್ಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ನಾನು ಈಸಿಯಾಗಿ 1,10,000 1,20,000 ವರೆಗೂ ನೀವು ಸ್ಪೆಂಡ್ ಮಾಡ್ರಿ ಅಂತೀನಿ. ಅಲ್ಲಿ ನಿಮಗೆ ಫುಲ್ ಫ್ರೇಮ್ ಕ್ಯಾಮ್ರಾ ಸಿಗುತ್ತೆ. ನಾನು ಅದನ್ನ ಸಜೆಸ್ಟ್ ಮಾಡ್ತಾ ಇಲ್ಲ ಈಗ, ಯಾಕಂದ್ರೆ ಫುಲ್ ಫ್ರೇಮ್ ಕ್ಯಾಮ್ರಾ ತಗೊಂಡ್ರೆ ಪ್ರಾಪರ್ ಲೆನ್ಸಸ್ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಫುಲ್ ಫ್ರೇಮ್ ಕ್ಯಾಮ್ರಾಸ್ಗೆ. ಸೊ ಲೆನ್ಸಸ್ ಒಳ್ಳೆ ತಗೋಬೇಕು. ಪ್ರೈಮ್ ಲೆನ್ಸ್ ಇರ್ಬೋದು, ಟೆಲಿಫೋಟೋ, ಝೂಮ್ ಲೆನ್ಸ್ ಇರ್ಬೋದು. ಯಾವ ತರ ನೀವು ವಿಷಯಗಳನ್ನ ಶೂಟ್ ಮಾಡ್ತೀರಾ, ಫೋಟೋಸ್ ಇರ್ಬೋದು, ವಿಡಿಯೋಗ್ರಫಿ ಇರ್ಬೋದು. ಸೊ ಯಾವ ತರ ಅದನ್ನ ನೀವು ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ನೀವು ಲೆನ್ಸ್ ಖರೀದಿ ಮಾಡಬೇಕಾಗುತ್ತೆ. ಕಿಟ್ ಲೆನ್ಸ್ ಯೂಶುವಲಿ ಏನಿರುತ್ತೆ, ಅಪರ್ಚರ್ ವ್ಯಾಲ್ಯೂ ಅಷ್ಟು ಜಾಸ್ತಿ ಇರೋದಿಲ್ಲ. ಹಾಗಾಗಿ ಅದು ನಿಮಗೆ ಎಲ್ಲಾ ಸಿಚುವೇಶನ್ಸ್ಗೂ ಚೆನ್ನಾಗಿ ಬರೋದಿಲ್ಲ ಕಿಟ್ ಲೆನ್ಸ್ ತಗೊಂಡ್ರೆ. ಹಾಗಾಗಿ ಸ್ಪೆಸಿಫಿಕ್ ಸಿಚುವೇಶನ್ಸ್ಗೆ ಒಂದೊಂದು ಲೆನ್ಸ್ ತಗೊಂಡ್ರೆ ನೀವು ತುಂಬಾ ಒಳ್ಳೇದಾಗಿರುತ್ತೆ. ಈ ಕಿಟ್ ಲೆನ್ಸ್ ಗಿಂತ ಒಳ್ಳೇದಾಗಿ ಅಪರ್ಚರ್ ಫಿಕ್ಸ್ಡ್ ಇರುವಂತ ಅಂದ್ರೆ ಪ್ರೈಮ್ ಲೆನ್ಸ್ ಅಂತೀವಿ ನಾವು, ಅಥವಾ ಇವನ್ ಝೂಮ್ ಲೆನ್ಸ್ ಅಲ್ಲಿ ಕೂಡ ನೀವು ಆ ತರ ಆಯ್ಕೆನ ಮಾಡಿ ತಗೋಬೇಕು. ಸೊ ಅವಾಗ ಮಾತ್ರ ನಿಮಗೆ ಚೆನ್ನಾಗಿರುತ್ತೆ. APS-C ಸೆನ್ಸರ್ ಅಲ್ಲಿ ಕೂಡ ನಿಮಗೆ ಚೆನ್ನಾಗೇ ಸಿಗುತ್ತೆ. ಸೊ ಅದನ್ನೇ ನಾನು ಈಗ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ 80,000 ರಿಂದ 85,000 ರೂಪಾಯಿ ಒಳಗಡೆ ಒಳ್ಳೆ ಮಿರರ್ಲೆಸ್ ಕ್ಯಾಮ್ರಾ ಸಜೆಸ್ಟ್ ಮಾಡ್ರಿ ಅಂದ್ರೆ ಯಾವುದು ಅಂತ ಹೇಳ್ತೀನಿ. ಸೊ ಇದು ಆಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ರೊಫೆಷನಲ್ಸ್ ಯೂಶುವಲಿ DSLR ಕ್ಯಾಮ್ರಾ ಪ್ರಿಫರ್ ಮಾಡ್ತಾರೆ. ಅಂದ್ರೆ ಮ್ಯಾಗಝಿನ್ ಶೂಟರ್ಸ್ ಇರ್ಬೋದು, ಅಥವಾ ವೈಲ್ಡ್ ಲೈಫ್ ಇರ್ಬೋದು, ಅಥವಾ ಈ ತರ ಫಾಸ್ಟ್ ಮೂವಿಂಗ್ ಸಬ್ಜೆಕ್ಟ್ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು. ಅವ್ರು ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಕ್ಯಾಮ್ರಾಸ್ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಬರ್ಸ್ಟ್ ಸ್ಪೀಡ್ ಅಂತ ಏನಂತೀವಲ್ಲ, ಅಂದ್ರೆ ಒಂದ್ಸಲ ಬಟನ್ ಒತ್ತಿದ ತಕ್ಷಣ 1 ಸೆಕೆಂಡ್ ಎಷ್ಟು ಫ್ರೇಮ್ಸ್ ಕ್ಲಿಕ್ ಆಗುತ್ತೆ, 15, 20, 25, 30, 40, 50 ಈ ತರ 120 ಫ್ರೇಮ್ಸ್ ಪರ್ ಸೆಕೆಂಡ್ ವರೆಗೂ ಕ್ಲಿಕ್ ಆಗುತ್ತೆ. ಸೊ ಅಷ್ಟು ಕಾಸ್ಟ್ಲಿ ಕ್ಯಾಮ್ರಾಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಅಷ್ಟು ಒಳ್ಳೆ ಪಿಕ್ಚರ್ ಕ್ವಾಲಿಟಿ ಸಿಗುತ್ತೆ. ಆಮೇಲೆ ಯಾವುದು ಆಲ್ಮೋಸ್ಟ್ ಫ್ರೇಮ್ಸ್ ಮಿಸ್ ಆಗೋದಿಲ್ಲ. ಸೊ ಆ ಥರ ಅಷ್ಟು ಚೆನ್ನಾಗಿ ಒಳ್ಳೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಸೆನ್ಸರ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ DSLR ವಿತ್ ಫುಲ್ ಫ್ರೇಮ್ ಇರೋವಂಥ ಸೆನ್ಸರ್ನ ಪ್ರಿಫರ್ ಮಾಡ್ತಾರೆ. ಸೊ ಅದಕ್ಕೆ DSLR ಮಾರ್ಕೆಟ್ ಯಾವತ್ತೂ ಇರೋದೇ. ಓಕೆ, ಸೊ ಮೊಬೈಲ್ ಬಂದುಬಿಟ್ಟಿದೆ, DSLR ಹೋಗ್ಬಿಟ್ಟಿದೆ. ಮೊಬೈಲಿಂದ DSLR ಥರ ಯಾವುದು ಕ್ಲಿಕ್ ಮಾಡೋದು ನೋಡ್ರಿ, DSLR ಮೊಬೈಲೇ. ಇದರಲ್ಲಿ ಸೆನ್ಸರ್ ಬಂದುಬಿಟ್ಟು ಇಷ್ಟು ಸೆನ್ಸರ್ ಇರುತ್ತೆ ಮೊಬೈಲಲ್ಲಿ. ಸೊ ಅದರಲ್ಲಿ ಕ್ಯಾಮ್ರಾದಲ್ಲಿ ಬಂದುಬಿಟ್ಟು ಮಿರರ್ಲೆಸ್ ಅಥವಾ DSLR ಯಾವ್ದು ತೊಗೊಳ್ರಿ, ಫುಲ್ ಫ್ರೇಮ್ ಆರ್ APS-C, ನಿಮಗೆ ಎಷ್ಟು ದೊಡ್ಡ ಸೆನ್ಸರ್ ಇರುತ್ತೆ. ಸೊ ಈ ಸೆನ್ಸರ್ಗೆ ಡಿಫ್ರೆನ್ಸ್ ಇರುತ್ತೆ ತಾನೆ. ಸೊ ಹಾಗಾಗಿ ಲೈಟ್ ಇರ್ಬೋದು, ಲೈಟಿಂಗ್ ಕಂಡೀಷನ್ಸ್ ಕ್ಯಾಪ್ಚರ್ ಮಾಡುವಂಥ ಕೇಪಬಿಲಿಟಿ DSLR ಮಿರರ್ಲೆಸ್ ಈ ಥರ ಕ್ಯಾಮ್ರಾ ಸಿಸ್ಟಮ್ಸಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಅದೇ ಇದು ಇದೆ. ಓಕೆ, ಸೊ ಮಿರರ್ಲೆಸ್ ಕ್ಯಾಮ್ರಾ 80,000 ರಿಂದ 85,000 ರೂಪಾಯಿ ಯಾಕೆ ನಾನು ಚಾಯ್ಸ್ ಮಾಡಿದೆ ಅಂದರೆ, ಎಕ್ಸಾಕ್ಟ್ಲಿ ಅರೌಂಡ್ 80,000-85,000ಗೆ ವಿತ್ ಲೆನ್ಸಸ್ ನಿಮಗೆ ತುಂಬ ಒಳ್ಳೆ ಕ್ಯಾಮ್ರಾ ಸಿಸ್ಟಮ್ ಸಿಗುತ್ತೆ. ಲಾಂಗ್ ಲೈಫ್, 5 to 10 ಇಯರ್ಸ್ ಆರಾಮಾಗಿ ಫ್ಯೂಚರ್ ಪ್ರೂಫ್ ಇರುವಂಥ ಕ್ಯಾಮ್ರಾ ಸಿಗುತ್ತೆ. ಯಾವುದು ಸಬ್ಜೆಕ್ಟ್ ಬೇಕು ಅದನ್ನು ಶೂಟ್ ಮಾಡ್ಬೋದು, ಕ್ಲಿಕ್ ಮಾಡ್ಬೋದು, ಅಥವಾ ವಿಡಿಯೋ ಕೂಡ ತೆಗಿಬೋದು ತುಂಬ ಒಳ್ಳೆದಾಗಿ. 4K ಅಪ್ ಟು 60 ಫ್ರೇಮ್ಸ್ ಪರ್ ಸೆಕೆಂಡ್ ವರೆಗೂ ಬರುತ್ತೆ. ಫುಲ್ HD ಅಪ್ ಟು 120 ಫ್ರೇಮ್ಸ್ ಪರ್ ಸೆಕೆಂಡ್ ವರೆಗೂ ಶೂಟ್ ಮಾಡ್ಬೋದು. ಅಂದರೆ ಸ್ಲೋ ಗೇಮೋ ಎಲ್ಲ ಮಾಡ್ಬೋದು ನೀವು ತುಂಬ ಒಳ್ಳೆದಾಗಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬೆಸ್ಟ್ ಮಿರರ್ಲೆಸ್ ಕ್ಯಾಮ್ರಾ ಮೊದಲನೇದಾಗಿ ಯಾವ್ದು ರೆಕಮೆಂಡ್ ಮಾಡ್ತೀನಿ ನಾನು ಅಂದರೆ ಕೆನಾನ್ ಕಡೆಯಿಂದ EOS R10. ಸೊ ಕೆನಾನ್ EOS R10 ಅಂತ ಇದು ಮಾಡೆಲ್ ನಂಬರ್. ಸೊ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಕ್ಯಾಮ್ರಾ ಇದೆ. 2019 ಐ ಥಿಂಕ್ ಲಾಂಚ್ ಮಾಡಿದ್ದಾರೆ. ಬಟ್ ಇವತ್ತುವರೆಗೂ ತುಂಬ ಒಳ್ಳೆ ಸೆಲ್ಲಿಂಗ್ ಇದೆ. ಯಾಕಪ್ಪ ಅಂದರೆ ಕೆನಾನ್ ಅವ್ರದ್ದು ಒಂದು ಮುಂಚೆಯಿಂದನೂ ಅವ್ರದ್ದು ಸಿಸ್ಟಮ್ ಬಂದಿದೆ. ಎದಕ್ಕಷ್ಟು ಫೇಮಸ್ ಅಂದರೆ ವೆರಿ ಈಸಿ ಟು ಯೂಸ್. ಅವ್ರದ್ದು ಮೆನು ಸಿಸ್ಟಮ್ ಇರ್ಬೋದು, ಅಥವಾ ಅವ್ರದ್ದು ಲೆನ್ಸಸ್ ಇರ್ಬೋದು, ಅದು ಅಡಾಪ್ಟ್ ಮಾಡೋ ಕೇಪಬಿಲಿಟಿ ಇರ್ಬೋದು, ಆಮೇಲೆ ನೀವು ಫೀಚರ್ಸ್ ಹೆಂಗೆ ಯೂಸ್ ಮಾಡ್ತೀರ ಅದೆಲ್ಲ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಈವನ್ ಗೈಡ್ ಸಿಸ್ಟಮ್ ಕೂಡ ಇರುತ್ತೆ ನಿಮಗೆ ಕ್ಯಾಮ್ರಾದಲ್ಲಿ, ಯಾವ ಥರ ಕ್ಲಿಕ್ ಮಾಡಬೇಕು ಯಾವ ಸಬ್ಜೆಕ್ಟಿಗೆ ಅಂತ. ಸೊ ಅದಕ್ಕೋಸ್ಕರ ಕೆನಾನ್ EOS R10 ವೆರಿ ಈಸಿ ಟು ಯೂಸ್. 3 ಇಂಚ್ ನಿಮಗೆ ಫುಲ್ಲಿ ಆರ್ಟಿಕ್ಯುಲೇಟಿಂಗ್ ಸ್ಕ್ರೀನ್ ಸಿಗುತ್ತೆ. 24.2 ಮೆಗಾಪಿಕ್ಸೆಲ್ ಇಂದು APS-C ಸೆನ್ಸರ್ ಇದೆ. ಡಿಜಿಟ್ 10 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ 15 ಫ್ರೇಮ್ಸ್ ಪರ್ ಸೆಕೆಂಡ್ ಮೆಕ್ಯಾನಿಕಲ್ ಶಟರ್ ಕೂಡ ಇದೆ. ಅಂದರೆ ಫಾಸ್ಟ್ ಬರ್ಸ್ಟ್ ಸ್ಪೀಡ್. ಈ ಪ್ರೈಸ್ ರೇಂಜಲ್ಲಿ ಇದು ಒನ್ ಆಫ್ ದಿ ಫಾಸ್ಟೆಸ್ಟ್ ಅನ್ಬೋದು. ತುಂಬ ಚೆನ್ನಾಗಿ ಇವರು ಫೀಚರ್ ಸೆಟ್ನ ಕೊಟ್ಟಿದ್ದಾರೆ. ವಿಡಿಯೋ ವೈಸ್ ನೋಡಿದ್ರೆ ನಾವು 4K ಅಪ್ ಟು 60 ಫ್ರೇಮ್ಸ್ ಪರ್ ಸೆಕೆಂಡ್ ರೆಕಾರ್ಡ್ ಮಾಡ್ಬೋದು. 60 ಮಾಡ್ಬೇಕಾದ್ರೆ ಸ್ವಲ್ಪ ಕ್ರಾಪ್ ಆಗುತ್ತೆ. 30 ಫ್ರೇಮ್ಸ್ ಪರ್ ಸೆಕೆಂಡ್ ವಿತೌಟ್ ಎನಿ ಕ್ರಾಪ್, ಅಂದರೆ ಫುಲ್ ಸೆನ್ಸರ್ ರೀಡಿಂಗ್ ಇರುತ್ತೆ. ಸೊ ಆಸ್ ಇಟ್ ಇಸ್ ಏನು ನೋಡ್ತಾ ಇದೆ ಅದನ್ನು ಕ್ಯಾಪ್ಚರ್ ಮಾಡುತ್ತೆ. ಸೊ ಈ ಕೇಪಬಿಲಿಟಿ ಇರುವಂಥ ತುಂಬ ಒಳ್ಳೆ ಓವರ್ ಆಲ್ ಕ್ಯಾಮ್ರಾ ನೋಡ್ತಾ ಇದ್ದೀರಾ ನೀವು. ವಿಡಿಯೋಸ್ ಆಸ್ ವೆಲ್ ಆಸ್ ಫೋಟೋಸಿಗೆ ಈಸಿ ಟು ಯೂಸ್ ಇರುವಂಥ ಕ್ಯಾಮ್ರಾ. ಓಕೆ, ಸೊ ಈ ಥರ ಸಜೆಸ್ಟ್ ಮಾಡ್ರಿ ಅಂದರೆ ಡೆಫಿನೆಟ್ ಆಗಿ ಕೆನಾನ್ ಕಡೆಯಿಂದ EOS R10. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಇದೆ, ಲೈಟ್ ವೇಟ್. ಸೊ ಹಾಗಾಗಿ ಯಾವುದು ಗೊಂದಲ ಇರೋದಿಲ್ಲ ನಿಮಗೆ ಈ ಕ್ಯಾಮ್ರಾ ಯೂಸ್ ಮಾಡ್ಬೇಕಾದ್ರೆ. ಏನಪ್ಪ ಇದ್ರದ್ದು ನೆಗೆಟಿವ್ ಆಗಿದ್ರೆ ಏನಾದರೂ ಇರಬೇಕಲ್ವಾ ನೆಗೆಟಿವ್. ಸೊ ಏನಂದರೆ ಇದ್ರದ್ದು RFS ಮೌಂಟ್ ಲೆನ್ಸಸ್ ಅಂತ ಏನು ಸಿಗುತ್ತೆ ಅಲ್ವಾ, ತುಂಬ ಕಡಿಮೆ ಚಾಯ್ಸಸ್ ಇದೆ ಅವೈಲೇಬಲ್. ಓಕೆ, ಈಗ ಸದ್ಯಕ್ಕೆ ನೀವು ತೊಗೋತಾ ಇದ್ದೀರಾ ಡೈರೆಕ್ಟಾಗಿ ವಿತ್ ಕಿಟ್ ಲೆನ್ಸ್ ತೊಗೊಳ್ರಿ, ಪರವಾಗಿಲ್ಲ. ಸೊ ಕಿಟ್ ಲೆನ್ಸಲ್ಲಿ ಇನ್ನೂ 2 ಆಪ್ಷನ್ ಇದೆ, ನೀವು ಲಿಂಕ್ ಚೆಕ್ ಮಾಡಿ, ನಾನು ಕೊಡ್ತೀನಿ ಲೇಟೆಸ್ಟ್ ಅಪ್ಡೇಟ್ ಪ್ರೈಸಿಂಗ್ ಎಲ್ಲ. ಸೊ ಅದನ್ನ ಕೆನಾನ್ EOS R10 ಜೊತೆಗೆ ನೀವು ಅಟ್ಯಾಚ್ ಮಾಡಿ ಯೂಸ್ ಮಾಡಬಹುದು. ಹಾಗೆ ಅಡಾಪ್ಟರ್ ಸಿಗುತ್ತೆ ಕೆನಾನ್ ಇಂದು. ಸೊ ಅದು ಅಡಾಪ್ಟರ್ನ ಯೂಸ್ ಮಾಡಿದ್ರೆ ಬೇರೆ ಬೇರೆ RF ಮೌಂಟ್ ಇರ್ಬೋದು, ಅಥವಾ ಇವನ್ ಹಳೆ ಮೌಂಟ್ ಕೆನಾನ್ ಇಂದು ಯೂಸ್ ಮಾಡ್ಬೋದು ಲೆನ್ಸಸ್ ಎಲ್ಲ. ಸೊ ಹಾಗಾಗಿ ಕೆನಾನ್ EOS R10 ಅಲಾಂಗ್ ವಿತ್ ಒಳ್ಳೆ ಲೆನ್ಸಸ್ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕ್ಯಾಮ್ರಾ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇದು ಒಂದನೇ ಕ್ಯಾಮ್ರಾ ಆಯಿತು. ಸೆಕೆಂಡ್ ಒನ್ ನಿಕಾನ್ ಕಡೆಯಿಂದ. ಸಪೋಸ್ ನೀವೇನಾದರೂ ಹಳೆ ಕ್ಯಾಮ್ರಾ ನಿಕಾನ್ ಯೂಸ್ ಮಾಡ್ತಾ ಇದ್ದೀರಾ, ಸೊ ಅದು ನೀವು ಯಾವ ಥರ ಆಪ್ರೇಟ್ ಮಾಡೋದು ಅಂತ ಗೊತ್ತು. ಸೊ ಇದನ್ನು ಈಸಿ ಆಗಬೇಕು. ಇದೇ ಥರ ನನಗೆ ನಿಕಾನ್ ಸಜೆಸ್ಟ್
ಮಾಡ್ರಿ ಅಂದ್ರೆ ಡೆಫಿನೆಟ್ ಆಗಿ ನಾನು ಸಜೆಸ್ಟ್ ಮಾಡೋದು ನಿಕಾನ್ Z50 ಅಂತ ಕ್ಯಾಮ್ರಾ ಇದೆ. ತುಂಬಾ ಒಳ್ಳೆ ಕ್ಯಾಮ್ರಾ ಇದೆ. ಅದನ್ನ ನೀವು ತಗೊಂಡು ಎಲ್ಲದಕ್ಕೂ ಬಳಸಬಹುದು. ಏನು ಒಂದು ಡ್ರಾಬ್ಯಾಕ್ ಅದನ್ನ ಯಾಕಂತ ಇದೀನಿ ಅಂದ್ರೆ ಸ್ಕ್ರೀನ್ ಏನ್ ಕೊಟ್ಟಿದ್ದಾರೆ 3.2 ಇಂಚ್ ಸ್ಕ್ರೀನ್ ಕೊಟ್ಟಿದ್ದಾರೆ, ತುಂಬಾ ಒಳ್ಳೇದಿದೆ ಟಚ್ ಸ್ಕ್ರೀನ್. ಬಟ್ ಅದನ್ನ ಫ್ಲಿಪ್ ಡೌನ್ ಮಾಡ್ಬೇಕು ನೀವು. ಸೊ ಆ ತರ ಕೊಟ್ಟಿದ್ದಾರೆ. ಬಟ್ ಏನೋ ಒಂದು ನೆಗೆಟಿವ್ ಇಡಬೇಕು ತಾನೆ. ಸೊ ಅದನ್ನ ಸ್ಕ್ರೀನ್ ಫುಲ್ಲಿ ಆರ್ಟಿಕ್ಯುಲೇಟಿಂಗ್ ಇರೋದಿಲ್ಲ. ಸೊ ಕೆಳಗಡೆ ಈ ತರ ಡೌನ್ ವರ್ಡ್ ಆಂಗಲ್ ಅಲ್ಲಿ ಇಡಬೇಕು. ಸೊ ಟ್ರೈಪಾಡ್ ಅಥವಾ ಏನಾದ್ರು ಇಟ್ಟರೆ ನೀವು ಕೆಳಗಡೆ ಈ ತರ ಫ್ಲಿಪ್ ಮಾಡಿದ್ರೆ ಸ್ವಲ್ಪ ಕಾಣಿಸೋದ್ರಲ್ಲಿ ನಿಮಗೆ ಕಷ್ಟ ಆಗುತ್ತೆ. ಅದನ್ನ ಬಿಟ್ರೆ 20.9 ಮೆಗಾಪಿಕ್ಸೆಲ್ APS-C ಸೆನ್ಸರ್ ಇರುವಂತ ಕ್ಯಾಮ್ರಾ ಇದು. ತುಂಬಾ ಚೆನ್ನಾಗಿದೆ. ವಿಡಿಯೋ ಕೂಡ 4K ಅಪ್ ಟು 30 ಫ್ರೇಮ್ಸ್ ಪರ್ ಸೆಕೆಂಡ್ ವಿತೌಟ್ ಎನಿ ಕ್ರಾಪ್ ಇದೆ. ಆಮೇಲೆ ಯಾವುದೇ ಸಿಸ್ಟಮ್ ಇರಲಿ, ಮೆನು ಸಿಸ್ಟಮ್ ಇರಲಿ ಅಥವಾ ಕ್ಯಾಮ್ರಾ ಲೆನ್ಸ್ ಅಡಾಪ್ಟಬಿಲಿಟಿ ಇರಲಿ, ನಿಕಾನ್ ತುಂಬಾ ಚೆನ್ನಾಗಿದೆ. ಮುಂಚೆ ನಿಕಾನ್ ಅವ್ರು ಬರೀ ಇಮೇಜ್ ಕ್ವಾಲಿಟಿಲಿ ತುಂಬಾ ಒಳ್ಳೇದಿದ್ದು. ದೇ ವರ್ ರಿಯಲಿ ಪಯನಿಯರ್ ವಿತ್ ದ ಇಮೇಜ್ ಕ್ವಾಲಿಟಿ. ಬಟ್ ಇವಾಗ ಏನಿದೆ ವಿಡಿಯೋದಲ್ಲಿ ಕೂಡ ತುಂಬಾಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಫೇಸ್ ಆಸ್ ವೆಲ್ ಆಸ್ ಕಾಂಟ್ರಾಸ್ಟ್, ಹೈಬ್ರಿಡ್ ಆಟೋ ಫೋಕಸ್ ಇವರು ಕೊಡ್ತಾ ಇದ್ದಾರೆ. ಹಾಗಾಗಿ ಇವನ್ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಕೂಡ ಇದು ನಿಕಾನ್ ಕ್ಯಾಮ್ರಾ ತುಂಬಾ ಒಳ್ಳೆ ಸೂಟೇಬಲ್ ಅಂತೀನಿ ನಾನು. ಇದೇ Z50 ಸ್ಪೆಸಿಫಿಕೇಶನ್ ನಿಮಗೆ ZFC ಅಂತ ಒಂದು ಕ್ಯಾಮ್ರಾ ಇದೆ. ಸೊ ರೆಟ್ರೋ ಸ್ಟೈಲಿಂಗ್ ಫಿಲ್ಮ್ ಕ್ಯಾಮ್ರಾಸ್ ಹಳೆದೇನು ಬರ್ತಿತ್ತಲ್ವಾ, ಮೇಲ್ಗಡೆ ಡಯಲ್ಸ್ ಎಲ್ಲ ಇರ್ತಿತ್ತು. ಸೊ ಆ ಥರದ್ದು ನಿಮಗೆ ಬೇಕಂದ್ರೆ ZFC ನ ನೀವು ಖರೀದಿ ಮಾಡಬಹುದು. ಓಕೆ, ಇವೆರಡು ಸಜೆಸ್ಟ್ ಮಾಡಿದ್ದೀನಿ ಆಲ್ಟರ್ನೇಟ್ ಕ್ಯಾನನ್ಗೆ. ನೆಕ್ಸ್ಟ್ ಮೇಜರ್ ಕ್ಯಾಮ್ರಾ ಸಜೆಸ್ಟ್ ಮಾಡೋದು ಯಾವುದಂದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಯೂಸೇಜ್ ಇರಲಿ, ಆಮೇಲೆ ಫ್ಯೂಚರ್ ಪ್ರೂಫ್ ಇರಲಿ, ತುಂಬಾ ಒಳ್ಳೆ ಕ್ಯಾಮ್ರಾ ಸಿಸ್ಟಮ್ ಒಂದು ಸಜೆಸ್ಟ್ ಮಾಡ್ರಿ ಅಂದ್ರೆ ಸೋನಿ ಕಡೆಯಿಂದ ಆಲ್ಫಾ 6400 ಅಥವಾ ಸೋನಿ A6400 ಅನ್ರಿ. ಸೊ 6400 ಅನ್ನೋದು ಏನು ಮಾಡಲ್ ಇದೆ, ತುಂಬಾ ಚೆನ್ನಾಗಿದೆ. ವೆರಿ ಕೇಪೇಬಲ್. ಕಲರ್ ಸೈನ್ಸ್ ಇರ್ಬೋದು, ಸ್ಕಿನ್ ಟೋನ್ಸ್ ಇರ್ಬೋದು. ಸೊ ಇದನ್ನೆಲ್ಲ ತುಂಬಾಷ್ಟು ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಇಂಪ್ರೂವ್ ಮಾಡಿದ್ದಾರೆ. ಬಿಫೋರ್ 6400 6100 ಇರ್ಬೋದು, ಆಲ್ಫಾ 6000 ಇರ್ಬೋದು. ಸೊ ಅಲ್ಲಿ ಸ್ಕಿನ್ ಟೋನ್ ಇರ್ಬೋದು ಅಥವಾ ಕಲರ್ ಸೈನ್ಸ್ ಏನಿತ್ತಲ್ಲ, ಸೊ ಅಷ್ಟು ಚೆನ್ನಾಗಿರ್ಲಿಲ್ಲ ಸೋನಿ ಕಡೆಯಿಂದ ಮುಂಚೆ. ಇವಾಗ ಸೋನಿ ಅವರು ತುಂಬಾಷ್ಟು ಇಂಪ್ರೂವ್ ಮಾಡಿದ್ದಾರೆ. ಸೊ ಯೂಶಲಿ ಸೋನಿ ಕ್ಯಾಮ್ರಾಸ್ ಇಂದ ಒಂದು ನೆಗೆಟಿವ್ ಫೀಚರ್ ಏನಂದ್ರೆ ಮೆನು ಸಿಸ್ಟಮ್ ಇರೋದು. ಸೊ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಡಿಸೈನ್ ಮಾಡಿರ್ತಾರೆ. ಈಸಿಯಾಗಿ ನಮಗೆ ನೋಡಿದ ತಕ್ಷಣ ಇದೇ ಅದೇ ಅಂತ ಹೇಳಿ ಆಪರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸ್ವಲ್ಪ ಅಡ್ವಾನ್ಸ್ಡ್ ಯೂಸ್ ಮಾಡಿ ನಿಮಗೆ ಅಭ್ಯಾಸ ಇದ್ರೆ ಅದನ್ನ ಸೋನಿ ಅವ್ರದ್ದು ಮೆನು ಸಿಸ್ಟಮ್ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಯಾಕಂದ್ರೆ ವೆರಿ ಅಡ್ವಾನ್ಸ್ಡ್ ಫೀಚರ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನ ಕರೆಕ್ಟಾಗಿ ಬಳಸಿ ನೀವು ಈ ಕ್ಯಾಮ್ರಾ ಸಿಸ್ಟಮ್ಸ್ ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ಪಿಕ್ಚರ್ ಕ್ವಾಲಿಟಿ, ಫೋಟೋ ಇರ್ಬೋದು, ವಿಡಿಯೋ ಇರ್ಬೋದು. ಆಮೇಲೆ ಇವ್ರದ್ದು ಟ್ರ್ಯಾಕಿಂಗ್ ಎಬಿಲಿಟಿನೂ ತುಂಬಾ ಚೆನ್ನಾಗಿದೆ. ಒನ್ ಆಫ್ ದಿ ಬೆಸ್ಟ್ ಇನ್ ಕ್ಲಾಸ್ ಇದೆ. ಸೊ ಹಾಗಾಗಿ A6400 ನಾನು ಇಲ್ಲಿ ಸಜೆಸ್ಟ್ ಮಾಡ್ತೀನಿ. ಇಮೇಜ್ ಕ್ವಾಲಿಟಿ ಬಂದ್ಬಿಟ್ಟು 24.2 ಸೇಮ್ ಮೆಗಾಪಿಕ್ಸೆಲ್ ಇರುತ್ತೆ ಕ್ಯಾನನ್ ಅವ್ರ ತರ. ಬಟ್ ಇಲ್ಲಿ ಬಯೋನ್ಸಿ X ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಇಮೇಜ್ ಕ್ವಾಲಿಟಿ, ಶಾರ್ಪ್ನೆಸ್ ಇರ್ಬೋದು, ಡೀಟೇಲ್ ಇರ್ಬೋದು, ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಇದು ಯಾವ್ದು ಕ್ಯಾಮ್ರಾ ತಗೊಂಡ್ರು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಏನಿರುತ್ತೆ, ನಾವು ಯಾವ ತರ ಪರ್ಸ್ಪೆಕ್ಟಿವ್ ಇಂದ ನೋಡಿ ಯಾವ ತರ ಕ್ಲಿಕ್ ಮಾಡ್ತೀವಲ್ಲ ಫೋಟೋ, ಸೊ ಅದು ಮ್ಯಾಟರ್ಸ್. ಅದಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಸಿಸ್ಟಮ್ ಬೇಕು, ಲಾಂಗ್ ಲೈಫಿಗೆ ರಿಲಯಬಲ್ ಅಂದ್ರೆ ಈ ಕ್ಯಾಮ್ರಾಸ್ ಅಲ್ಲಿ ನೀವು ಆಯ್ಕೆ ಮಾಡಬಹುದು. ಸೊ ಇದು ಸೋನಿ ಬೇಡಪ್ಪ, ಕೆನಾನ್ ಬೇಡ, ನಿಕಾನ್ ಬೇಡ, ಯಾವ್ದು ಒಳ್ಳೆ ಬೇರೆದು ಯಾವ್ದು ಸಿಸ್ಟಮ್ ಇಲ್ವಾ ಅಂತ ನೀವು ಸಜೆಸ್ಟ್ ಮಾಡ್ರಿ ಅಂದ್ರೆ ಡೆಫಿನೆಟ್ ಆಗಿ ಫೂಜಿ ಫಿಲ್ಮ್ ಇಂದು. ಸೊ ಇದು ಫೂಜಿ ಫಿಲ್ಮ್ ಅಂತಾರೆ, ಯಾಕೆ ಅಲ್ಲಿ ಜಪನೀಸ್ ಲ್ಯಾಂಗ್ವೇಜ್ ಅಲ್ವಾ. ಸೊ ಇದೇನೋ ಫೂಜಿ ಫಿಲ್ಮ್ ಅಂತಾರೆ. ನಾವು ಮುಂಚೆ ಫ್ಯೂಜಿ ಅಂತಿದ್ವಿ, ಬಟ್ ಇಟ್ಸ್ ಫ್ಯೂಜಿ ಫಿಲ್ಮ್. ಸೊ ಇಲ್ಲಿ XT30 ವರ್ಷನ್ 2.0 ಅಂದ್ರೆ XT32 ಅಂತ ಇದೆ ಮಾರ್ಕ್ 2. ಸೊ ಅದನ್ನ ನೀವು ಖರೀದಿ ಮಾಡ್ರಿ. ಅರೌಂಡ್ 75 to 85,000 ರುಪೀಸ್ಗೂ ಹೋಗ್ಬೋದು ಐ ಥಿಂಕ್ ವಿತ್ ಕಿಟ್ ಲೆನ್ಸ್. ಬಟ್ ತುಂಬಾ ಚೆನ್ನಾಗಿ ಪಿಕ್ಚರ್ ಕ್ವಾಲಿಟಿ ಬರುತ್ತೆ. ಸ್ಪೆಷಲಿ ಫಾರ್ ಪಿಕ್ಚರ್ ಕ್ವಾಲಿಟಿ ನಾನು ಡೆಫಿನೆಟ್ ಆಗಿ ಸಜೆಸ್ಟ್ ಮಾಡ್ತೀನಿ ಇದು. ಯಾಕಂದ್ರೆ ಸ್ಟ್ರೈಟ್ JPEG ಔಟ್ ಆಫ್ ದಿ ಬಾಕ್ಸ್ ಏನು ಕಲರ್ ಸೈನ್ಸ್ ಇರ್ಬೋದು ಇವ್ರದ್ದು ಅಥವಾ ಪಿಕ್ಚರ್ ಕ್ವಾಲಿಟಿ ಇರ್ಬೋದು, ತುಂಬಾ ಚೆನ್ನಾಗಿ ಶಾರ್ಪ್ ಇಮೇಜಸ್ ಇಮಿಡಿಯೇಟ್ ಆಗಿ ಬರುತ್ತೆ. ಬಹಳಷ್ಟು ಎಡಿಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಆಲ್ಮೋಸ್ಟ್ ಎಡಿಟ್ ಮಾಡೋದೇ ಅವಶ್ಯಕತೆ ಇರಲ್ಲ ಅಂತೀನಿ ನಾನು. ಫ್ಯೂಜಿ ಫಿಲ್ಮ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಅಷ್ಟು ಚೆನ್ನಾಗಿ ಪಿಕ್ಚರ್ಸ್ ನ ಮೂಡಿ ಬರುತ್ತೆ. ಕಲರ್ಸ್ ಇರ್ಬೋದು, ಸೊ ಡೀಟೇಲ್ಸ್ ಕೂಡ ಇರ್ಬೋದು, ಚೆನ್ನಾಗಿ ತಗೋತೆ. ಒಳ್ಳೆ ಆಟೋ ಫೋಕಸ್ ಸಿಸ್ಟಮ್ ಕೂಡ ಇದೆ. ಆಕ್ಚುಲಿ ವಿಡಿಯೋ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಬಟ್ ನಾನು ಸ್ಟಾರ್ಟಿಂಗಿಗೆ ಸಜೆಸ್ಟ್ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಿಲ್ಲ ಅಂದ್ರೆ ಫ್ಯೂಜಿ ಫಿಲ್ಮ್ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಲೆನ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹಾಗೆ ಸಿಸ್ಟಮ್ಗೆ ನೀವು ಅಡಾಪ್ಟ್ ಆಗಬೇಕು ಅದು ಫ್ಯೂಜಿ ಫಿಲ್ಮ್ ಲಾಂಗ್ ಟೈಮಿಗೆ. ಯಾಕಂದ್ರೆ ಒಂದ್ಸಲ ಫ್ಯೂಜಿ ಫಿಲ್ಮ್ ನೀವು ಕ್ಯಾಮ್ರಾ ಬಾಡಿನ ತಗೊಂಡಿರ ಅಂದ್ರೆ ಸೊ ಲೆನ್ಸಸ್ ಏನಿದೆಯಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ರೂ ಕೂಡ ನೀವು ಆ ಲೆನ್ಸ್ ಖರೀದಿ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನ ಸ್ವಲ್ಪ ರೆಕಮೆಂಡ್ ಮಾಡೋದು ಕಷ್ಟ. ಕೆನಾನ್ ನಿಕಾನ್ ಇರ್ಬೋದು, ಈಸಿಯಾಗಿ ಅವೈಲಬಿಲಿಟಿ ಇರುತ್ತೆ. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಲೆನ್ಸಸ್ ಕೂಡ ಸಿಗುತ್ತೆ. ಆಮೇಲೆ ಅಡಾಪ್ಟರ್ ಇದೆ, ಅದಕ್ಕೆ ಸಾಕಷ್ಟು ಲೆನ್ಸಸ್ನ ಹಾಕ್ಬೋದು. ಸೊ ಹಾಗಾಗಿ ನಾನು ಇದನ್ನು ಈಸಿಯಾಗಿ ಸಜೆಸ್ಟ್ ಮಾಡ್ಬೋದು. ಸೊ ಫ್ಯೂಜಿ ಫಿಲ್ಮ್ XT32 ಈಸ್ ಅ ವೆರಿ ಕೇಪಬಲ್ ಕ್ಯಾಮ್ರಾ ಆಸ್ ವೆಲ್. 4K 30 ಫ್ರೇಮ್ಸ್ ಪರ್ ಸೆಕೆಂಡ್ ಶೂಟ್ ಮಾಡ್ಬೋದು. ಫುಲ್ HD ಅಪ್ ಟು 120 ಫ್ರೇಮ್ಸ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಆಮೇಲೆ 4.2.2 ಬಿಟ್ ಇಂದು ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಅಂದರೆ ಜಾಸ್ತಿ ಡೇಟಾ ರೇಟ್ನ ಕಲೆಕ್ಟ್ ಮಾಡುತ್ತೆ, ವಿಡಿಯೋದಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ಸ್ಟ್ಯಾಂಡರ್ಡ್ ಸಿಸ್ಟಮ್ ಇದೆ, ಚೆನ್ನಾಗಿದೆ. ನೀವು ಅಷ್ಟು ಬಡ್ಜೆಟ್ ಹಾಕಿ ನಾನು ತಗೋತೀನಿ ಇರಲಿ ಅಂದರೆ 85,000 ಮೇಲೆ. ಸೊ ಡೆಫಿನೆಟ್ ಆಗಿ ಫ್ಯೂಜಿ ಫಿಲ್ಮ್ ನೋಡಬಹುದು. ಸೊ ಇಷ್ಟೆಲ್ಲ ಕ್ಯಾಮ್ರಾ ರೆಕಮೆಂಡ್ ಮಾಡಿದ್ದೀನಿ ವೀಕ್ಷಕರೇ. ನೋಡ್ರಿ, ಇನ್ನೊಂದು ಕ್ಲಿಯರ್ ಮಾಡಿಬಿಡ್ತೀನಿ. ಏನಂದರೆ ತುಂಬ ಜನ ಮೊಬೈಲಲ್ಲಿ ಒಳ್ಳೆ ಕ್ಯಾಮ್ರಾ, ಒಳ್ಳೆ ಫೋಟೋಸ್ ಬರುತ್ತೆ, ಈಗೆಲ್ಲ ಒಳ್ಳೆ ವಿಡಿಯೋ ಕ್ವಾಲಿಟಿ ಬರುತ್ತೆ, ಅದನ್ನೇ ತೊಗೊಂಡ್ಬಿಟ್ರಿ. ಒಳ್ಳೆ ಮೊಬೈಲು ಆಗುತ್ತೆ ನಿಮಗೆ, ಹಾಗೆ ಫೋಟೋಸ್ ಕೂಡ ಬರುತ್ತೆ ಅಂತ. ಅದ್ರದ್ದು ಮಾರ್ಕೆಟೇ ಬೇರೆ, ಇದ್ರದ್ದು ಮಾರ್ಕೆಟ್ ಯಾವತ್ತಿಗೂ ಇದ್ದಿದ್ದೆ ಮಿರರ್ಲೆಸ್ ಇಂದು. ಯಾಕಂದರೆ ಇದರಲ್ಲಿ ಬರೋವಂಥ ಇಮೇಜ್ ಕ್ವಾಲಿಟಿ ಆಲ್ಮೋಸ್ಟ್ ನಾವು ಏನೇ ಮಾಡಿ ಮ್ಯಾಚ್ ಮಾಡಿ ಅದು ಡಿಫ್ರೆನ್ಸ್ ನೋಡ್ರಿ, ಯಾವ್ದ್ರ ಡಿಫ್ರೆನ್ಸ್ ಹೇಳಕ್ಕೆ ಬರ್ತೈತಾ ಮೊಬೈಲಲ್ಲಿ ಕ್ಲಿಕ್ ಮಾಡಿದರೆ, ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದರೆ ಅಂತ ಹೇಳಿ ತುಂಬಷ್ಟು ವೀಡಿಯೋಸ್ ನೋಡಿರ್ಬೋದು ನೀವು. ಬಟ್
ಅದು ಅದೇ, ಇದು ಇದೆ ಯಾವತ್ತಿಗೂ. ಸೊ ಹಾಗಾಗಿ ಒಂದು ಒಳ್ಳೆ ಮಿರರ್ಲೆಸ್ ಕ್ಯಾಮ್ರಾ ನೋಡ್ಬೇಕಂತ ಇದ್ರೆ ಡೆಫಿನೆಟ್ ಆಗಿ ಖರೀದಿ ಮಾಡ್ರಿ. ನೀವು ಫುಲ್ಲಿ ಎಂಜಾಯ್ ಮಾಡ್ತೀರಾ, ಫೋಟೋಗ್ರಫಿ ಇರ್ಬೋದು, ವಿಡಿಯೋಗ್ರಫಿ ಇರ್ಬೋದು. ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ನಿಮಗೆ ಈ ತರ ಇನ್ಫಾರ್ಮೇಶನ್ ಇಷ್ಟ ಆಗುತ್ತೆ ಅಂದ್ರೆ ಹಿಟ್ ದಟ್ ಲೈಕ್ ಬಟನ್, ಹಾಗೆ ಶೇರ್ ಮಾಡೋದನ್ನ ಮರಿಬೇಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ರೆ. ಹಾಗಾದ್ರೆ ವೀಕ್ಷಕರೇ, ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್ ಎವ್ರಿವನ್, ಬಾಯ್.